ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 7ರಿಂದ 8 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ 4 ಎಕರೆ 20 ಗುಂಟೆ ಮಾರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ತಾರ್ ರೋಡ್ ಅಟ್ಯಾಚ್ ಇರುವಂಥ 4 ಎಕರೆ 20 ಗುಂಟೆ ಮಾರುವಂಥ ಖಾಲಿ ಜಮೀನು. ಜೊತೆಗೆ ಒಂದು ಸೈಡ್ ಫಿನ್ಸಿಂಗ್ ಸಿಗುತ್ತೆ, ಕಾಂಪೌಂಡ್ ಒಂದು ಸೈಡ್ ಆಗಿದೆ, ಇನ್ನು 3 ಸೈಡ್ ನೀವು ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಇದು 14 ಎಕರೆ ಇರುವಂಥ ಜಮೀನು. ಇದರಲ್ಲಿ 4 ಎಕರೆ 20 ಗುಂಟೆ 11 ಸ್ಕೆಚ್ ಮಾಡಿ ನಿಮಗೆ ಸಪ್ರೇಟಾಗಿ ಮಾಡಿ ನಿಮಗೆ ಕೊಡ್ತಾರೆ. ಅದು ತಾರ್ ರೋಡ್ ಸೈಡ್. ಇದು ತಾರ್ ರೋಡ್ಗೆ ಒಂದು 300ರಿಂದ 320 ಅಡಿ ರೋಡ್ ಪೇಸ್ ಸಿಗುತ್ತೆ. ಅದರಲ್ಲೂ ಕೂಡ ಟೌನಿಗೆ ತುಂಬ ಹತ್ರ ಆಗುತ್ತೆ, ಅಂದರೆ ಒಂದು 7ರಿಂದ 8 ಕಿಲೋಮೀಟರ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಚಳ್ಳಕೆರೆಯಿಂದ 28 ಕಿಲೋಮೀಟರ್ 30 ಕಿಲೋಮೀಟರ್ ದೂರದಲ್ಲೇ 20 ಲಕ್ಷ ಹೇಳುವಂಥ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಇದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ರೇಟ್ ಹೇಳ್ತೀನಿ ಮುಂದೆ. ಇನ್ನು ತಾರ್ ರೋಡ್ ಅಟ್ಯಾಚ್ ಚಳ್ಳಕೆರೆಗೆ 7ರಿಂದ 8 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 208 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 38 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಮೊದಲನೇದಾಗಿ ಇಲ್ಲಿ ನೀವು ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು, ಜೊತೆಗೆ ವಿಲೇಜ್ ಕೂಡ ಹತ್ರ ಆಗುತ್ತೆ. ನೀವೇನಾದರೂ ಕೋಳಿ ಫಾರಮ್ ನೋಡ್ತೀನಿ ಅಂದರೆ ಇದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ವಿಲೇಜ್ ಸ್ವಲ್ಪ ಹತ್ರ ಆಗೋದ್ರಿಂದ ಕೋಳಿ ಫಾರಮ್ಗೇನು ಸೂಕ್ತ ಆಗಲ್ಲ. ಬೇರೆ ಏನಾದರೂ ನರ್ಸರಿ ಅಥವಾ ಇನ್ನೂ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ, ಫಾರಮ್ ಹೌಸ್ ಮಾಡ್ಕೊತೀನಿ, ಯಾವುದೇ ರೀತಿ ಇನ್ನು ನೀವೇನಾದರೂ ಅಡಿಕೆ, ತೆಂಗು ಯಾವುದೇ ಬೆಳೆ ನೆಟ್ಟರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಬ್ಲ್ಯಾಕ್ ಸಾಯಿಲು, ಆದರೆ ಸ್ವಲ್ಪ ಬ್ರೌನ್ ಶೇಡ್ ಇದೆ. ತುಂಬ ಬ್ಲ್ಯಾಕ್ ಅಂತೇನು ಹೇಳೋಕ್ಕಾಗಲ್ಲ, ಬ್ರೌನ್ ಶೇಡ್ ಬರುತ್ತೆ, ಸ್ವಲ್ಪ ಲೈಟಾಗಿ ಬ್ರೌನ್ ಶೇಡ್ ಬರುತ್ತೆ. ಮತ್ತು ಜೊತೆಗೆ ಬ್ಲ್ಯಾಕ್ ಸಾಯಿಲ್ ಕೂಡ ಇದೆ. ಇನ್ನು ನಾನು ಹೇಳೋದಕ್ಕಿಂತ ಮುಂಚೆ ಸ್ಥಳಕ್ಕೆ ಬಂದಾಗ ಒಂದು ಸಾರಿ ಪರಿಶೀಲನೆ ಮಾಡಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ವಿಪರೀತ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ಬೆಲೆಯನ್ನು ಕೇಳಿ ತಿಳ್ಕೊಂಡು ಖರೀದಿಸುವಂಥ ಕೆಲಸ ಮಾಡಿ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ತುಂಬ ನೀಟಾಗಿ ರೆಡಿ ಮಾಡಿದ್ದಾರೆ. ಈ ಜಮೀನನ್ನು ಮಾರುವ ಉದ್ದೇಶದಿಂದಲೇ ರೆಡಿ ಮಾಡಿದ್ದಾರೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ. ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ವಿಚಾರವನ್ನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೇನಾದರೂ ನಮ್ಮ ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ ಅನುಮಾನ ಪಡುವಂಥ ವಿಚಾರ ಏನೂ ಇಲ್ಲ. ಯಾಕೆಂದರೆ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನಿಮಗೆ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ಗೆ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಅದರಿಂದಲೇ ಈ ವಿಚಾರವನ್ನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳೋದು. ಇನ್ನು ಬ್ಲ್ಯಾಕ್ ಸಾಯಿಲು, ಲೈಟಾಗಿ ಬ್ಲ್ಯಾಕ್ ಸಾಯಿಲು ಜೊತೆಗೆ ಬ್ರೌನ್ ಶೇಡ್ ಇದೆ. ನಿಮ್ಗೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಲ್ಲೇ ಬ್ರೌನ್ ಶೇಡ್ ಇದೆ. ಇನ್ನು ಒಂದು ಸೈಡ್ ನಿಮಗೆ ಕಾಂಪೌಂಡ್ ಅಂದರೆ ಫಿನ್ಸಿಂಗ್ ಸಿಗುತ್ತೆ. ನಿಮ್ಗೆ ಇನ್ನು 3 ಸೈಡ್ ಮಾಡ್ಕೊಳ್ಬೇಕಾಗುತ್ತೆ. ತಾರ್ ರೋಡ್ ಅಟ್ಯಾಚ್, ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ತಾರ್ ರೋಡ್ ಅಟ್ಯಾಚ್ ಇರೋಂಥವು ರೇಟ್ಗಳು ತುಂಬ ಏರಿಕೆ ಆಗ್ತಾಯಿದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ. ಇನ್ನು ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ನೀವು ಏನೇ ಬೆಳೆಯನ್ನು ಬೆಳೆದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀರಿನ ಸ್ಥಿತಿ ಇಲ್ಲಿ ತುಂಬ ಚೆನ್ನಾಗಿದೆ. ಚಳ್ಳಕೆರೆ ತುಂಬ ನಿಯರ್ ಆಗುತ್ತೆ. ಇನ್ನು ಈ ಜಮೀನಿನ ಬೆಲೆ 1 ಎಕರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ ಈ ಜಮೀನಿಗೆ 22 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 21, 20, ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾದ್ರೆ 20ರೊಳಗೂ ಆಗ್ಬೋದು. ನೇರವಾಗಿ ಮಾಲೀಕರು ಇರ್ತಾರೆ, ಅವ್ರ ಹತ್ರ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ರೇಟ್ ಆಗುತ್ತೆ. ಇನ್ನು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದ್ರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ
ಟೇಕ್ ಕೇರ್ ಬಾಯ್.